ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಕ್ವಿಕ್ಕಾಗಿ ಒಂದು ಮಕಾನ ಡ್ರೈ ಫ್ರೈ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಬಟ್ಲು ಮಕಾನ ತೊಗೊಂಡಿದ್ದೀನಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಮೆಣಸು ಪೌಡ್ರು, ಉಪ್ಪು, ಅರಶಿನ, ಇಂಗು, ಚಾಟ್ ಮಸಾಲ, ಧನಿಯಾ ಪುಡಿ ಇಷ್ಟನ್ನು ಅದಕ್ಕೆ ಬೇಕಾಗಿರೋ ಪದಾರ್ಥಗಳು. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಾಣಲಿ ಇಟ್ಟಿದ್ದೀನಿ, ತುಪ್ಪ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಇವಾಗ ಮಕಾನ ಹಾಕಿ ಉರಿತೀನಿ ಕ್ಲೀನಾಗಿ. ಮಕಾನ ಪ್ರತಿಯೊಬ್ಬರು ತಿನ್ನಬೇಕು. ಒಂದು ಇಡೀ ತಿಂದರೆ ಸಾಕು ಒಂದು ದಿನಕ್ಕೆ. ಮೂಳೆಗೆ ಒಳ್ಳೆಯದು, ರಕ್ತಕ್ಕೆ ಒಳ್ಳೆಯದು, ವೆಯ್ಟ್ ಲಾಸ್ಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬೇಕ್ರಿ ಐಟಮ್ಸ್ ತಿನ್ನೋ ಬದಲು ಈ ಥರ ಎಲ್ಲ ತಿಂದರೆ ಒಳ್ಳೆಯದು. ಮಕ್ಕಳಿಗೆ ಪೌಡ್ರ್ ಮಾಡಿಬಿಟ್ಟು ಹಾಲ್ಗೆ ಹಾಕ್ಕೊಟ್ರೂ ತುಂಬ ಒಳ್ಳೆಯದು. ಮಕ್ಳಿಗೂ ಹೆಲ್ತಿ ಫುಡ್ ಇದೆಲ್ಲ ಹೇಳ್ಬೇಕಂದ್ರೆ. ಬೇಕ್ರಿಯಿಂದ ಸಂಜೆ ಹೊತ್ತು ಮಕ್ಳಿಗೆ ತರಿಸ್ಕೊಡ್ತೀರಾ, ಅದ್ರ ಬದಲು ಇದನ್ನೇ ಕೊಡ್ರಿ. ಸಣ್ಣ ಊರಿನಲ್ಲಿ ಹುರ್ಕೊಳ್ರಿ ಇದನ್ನು. ಇವಾಗ ಇನ್ನೇನು ಆಗ್ತಾ ಬರ್ತಾಯಿದೆ ಇದು. ಇನ್ನೇನಾಯಿತು ಈಗ ಒಂದು ತೆಗೆದು ನೋಡ್ತೀನಿ ಆಗಿದೆಯಾ ಇಲ್ವಾ ಅಂತ. ನೋಡಿ, ಇನ್ನೊಂದು ಸ್ವಲ್ಪ ಆಗಬೇಕು. ಈಗ ಆಯ್ತಾ ಬಂತು. ಇನ್ನೊಂದು ನಿಮಿಷ. ಈಗ ಅದಕ್ಕೆಲ್ಲ ನಾನೇನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಪದಾರ್ಥ ಎಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಶೇಕ್ ಮಾಡ್ತೀನಿ. ನೀವು ಈ ಥರ ಬೇಡ ಅಂದರೆ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಶೇಕ್ ಮಾಡ್ಕೊಳ್ಳಿ, ಚೂಳ ಮುಚ್ಚಿಬಿಟ್ಟು ಕ್ಲೀನಾಗಿ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮುಖಾಂತರ ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಏನು ಅಂತ ನನಗೆ ತಿಳಿಸಿ. ಧನ್ಯವಾದ ವೀಕ್ಷಕರೇ.